ವಂತ ಕಾರ್ಯಕ್ರಮ ಬಸವಾದಿ ಹಿಂದೂ ಸಮಾವೇಶ ಕಾರ್ಯಕ್ರಮದ ಬಹಿಷ್ಕರಿಸೋದ್ರ ಸಲುವಾಗಿ ನಾವು ಇವತ್ತು ಜಿಲ್ಲೆಯ ಮಠಾಧೀಶರ ಪರವಾಗಿ ನಾಡಿನ ಬಹುತೇಕ ಮಠಾಧೀಶರ ಪರವಾಗಿ ಎಲ್ಲ ಪಂಚಪೀಠಗಳ ಪರವಾಗಿ ಎಲ್ಲ ವಿರಕ್ತ ಪರಮ ಪೂಜ್ಯರ ಪರವಾಗಿ ಬಸವನಾಳದ ಪರಮ ಪೂಜ್ಯ ಸಿದ್ದರಾಮ ಶಿವಯೋಗಿಗಳು ಮತ್ತು ಗುಣದಾಳದ ಪರಮ ಪೂಜ್ಯ ಡಾಕ್ಟರ್ ವಿವೇಕಾನಂದ ದೇವರು ನಾವು ಎಲ್ಲರೂ ಸೇರಿದ್ದೇವೆ. ನಾಳೆ ಬಬಲೇಶ್ವರ ಕಾರ್ಯಕ್ರಮದಲ್ಲಿ ಅದು ಅಜೆಂಡಾ ಬೇರೆ ಇರೋದರಿಂದ ಇಷ್ಟು ದಿನ ಸಮಾವೇಶಗಳು ಕೇವಲ ಹಿಂದೂ ಸಮಾವೇಶ ಅಂತಿತ್ತು. ಈಗ ಅದಕ್ಕೆ ಹೆಸರನ್ನು ಬಸವಾದಿ ಹಿಂದೂ ಸಮಾವೇಶ ಅಂತ ಕೊಟ್ಟರು. 12ನೇ ಶತಮಾನದೊಳಗೆ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಅಂತ ಬಂದಿದ್ದರು. ಅವರು ಮೂಲತಃ ಮುಸಲ್ಮಾನರು. ಅವರು ಅನುಭವ ಮಂಟಪಕ್ಕೆ ಒಳಗೆ ಹೋಗಿ 12 ವರ್ಷ ಹೊರಗನೆ ಇದ್ದುಕೊಂಡು ಆಮೇಲೆ ಅಲ್ಲಂ ಪ್ರಭುದೇವರು ಗುರುತಿಸಿ ನೀವು ಬಾ ಇಲ್ಲಿ ಯಾರು ನೀನು ಅಂತ ಕೇಳಿದಾಗ ಆವಾಗ ಇದ್ದಿದ್ದು ಸತ್ಯಾಂಶ ಗೊತ್ತಾಗಿತ್ತು. ಮತ್ತು ಇದು ಎಲ್ಲರನ್ನೂ ಒಳಗೊಂಡಂತಿರುವಂಥ ದೇಶ ಇದು. ನಾಳೆಗೆ ಅದು ಕಾರ್ಯಕ್ರಮ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ, ಕಣ್ಣೇರಿ ಶ್ರೀಗಳು ಯಾಕೋ ದ್ವೇಷವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ, ಸೇಡನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥ ಭಾಸ ನಮ್ಮೆಲ್ಲರಲ್ಲಿ ಇದೆ. ಬಸವ ಸಂಸ್ಕೃತಿ ಅಭಿಯಾನದ ವಿರುದ್ಧವಾಗಿ ಒಂದು ಅವಾಚ್ಯ ಶಬ್ದವನ್ನು ಎಲ್ಲ ನಾಡಿನ ಮಠಾಧೀಶರಿಗೆ ಪರಮ ಪೂಜ್ಯ ಕಣ್ಣೇರಿ ಶ್ರೀಗಳು ಬಳಸಿದರು. ಅದನ್ನು ಹೆಚ್ಚಿಗೆ ಮುಂದುವರಿಸಬಾರದು ಅಂತೇಳಿ ಯಾರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆಯಿತು, ಕಾಲು ಉರುಳ್ದಂಗೆ ಅದು ಅಲ್ಲಿಗೆ ಶಾಂತ ಆಯ್ತು ಬಿಡು ಅಂತೇಳಿ ಬಿಟ್ವಿ. ಅದನ್ನು ಮುಂದುವರೆದ ಭಾಗದೊಳಗೆ ಇಲ್ಲಿ ಬಬಲೇಶ್ವರಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ವೈಭವೀಕರಿಸಿ ಅಂಥ ಅನಿವಾರ್ಯತೆ ಏನೈತಿ? ಮಠಾಧೀಶರಾದಂಥವರು ನಡೆ ನುಡಿ ಭಾಳ ಶುಭ್ರವಾಗಿರಬೇಕು. ಭಕ್ತರಿಗೆ ಉತ್ತರ ಕೊಡೋ ರೀತಿ ಒಳಗೆ ಇರಬೇಕೇ ಹೊರತಾಗಿ ಪ್ರಶ್ನೆ ಮಾಡೋ ರೀತಿ ಒಳಗೆ ಮಠಾಧೀಶರು ಇರಬಾರ್ದು. ಮತ್ತು ನಮ್ಮ ಮಾತುಗಳು ಅತ್ಯಂತ ಮೃದುವಾಗಿರಬೇಕು. ಬಸವಾದಿ ಪ್ರಮುಖರು ಹೇಳಿದ್ದು ಅದೇ, ನುಡಿದರೆ ಮುತ್ತಿನ ಹಾರದಂತೆ ಮೃದು ವಚನವೇ ಸಕಲ ಜಪಂಗಳೆಯ ಸಮ ಅಂತ ಹೇಳಿಬಿಟ್ರು. ಅದನ್ನೆಲ್ಲ ಬಿಟ್ಟುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಬಳಸುವಂಥ ಪದವನ್ನು ಅದು ಯಾರಿಗೂ ಬಳಸಬಾರ್ದು. ಮತ್ತು ಉದ್ದೇಶ ಸನಾತನ ಸಮಾವೇಶ, ಹಿಂದೂ ಸಮಾವೇಶ ಅಂತ ಇಲ್ಲೇನು ಹೆಸರಿಟ್ಕೊಂಡ್ರಲ್ಲ. ಸನಾತನ ಧರ್ಮದೊಳಗೆ ತಾಯಿಗೆ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ಆ ತಾಯಿಯನ್ನು ಅಗೌರವ ಮಾಡಿ ಆ ತಾಯಿಗೇ ಬೇರೆ. ಇನ್ನು ದ್ವೇಷ ಐತಲ್ಲ, ಇನ್ನು ನಮಗರ ಬರಲಿ, ನಮಗೆ ಬೈಲಿ, ವೈಯಕ್ತಿಕವಾಗಿ ಹೊಡೆದಾಡೋಣ ಸಿದ್ಧಾಂತ ಬದಲಾವಣೆ ಇರ್ಬೋದು. ಆದರೆ ತಾಯಿ ಏನು ಮಾಡ್ಯಾಳ? ಇದನ್ನು ನಾವು ಇಷ್ಟು ದಿನ ಪ್ರಶ್ನೆ ಯಾಕೆ ಮಾಡಲಿಲ್ಲ ಅಂದ್ರೆ ಸುಧಾರಣೆ ಆಗ್ತಾರೆ ಬಿಡಂತ ನಾವು ಬಿಟ್ಬಿಟ್ಟಿದ್ವಿ. ಇದು ಮತ್ತೆ ಕಂಟಿನ್ಯೂ ಆಗೋ ರೀತಿ ಒಳಗೆ ಯಾಕೆ ಇಲ್ಲಿ ಬಂದು ಬಬಲೇಶ್ವರಕ್ಕೆ ಯಾಕೆ ಮಾಡಬೇಕಾಗಿತ್ತು? ರಾಜ್ಯದಾಗ ಎಲ್ಲ ಕಡೆ ಹೋಗುವಂಥ ವ್ಯಕ್ತಿ ಸ್ವಾತಂತ್ರ್ಯದೇ ಸಮಾವೇಶಗಳು ಮಾಡೋದೈತೆ. ಬಬಲೇಶ್ವರಕ್ಕೆ ಯಾಕೆ ಮಾಡಾಕತ್ರು ಅಂತಂದ್ರೆ ಇದಕ್ಕೆ ಹಿನ್ನೆಲೆಯಾಗಿ ರಾಜಕಾರಣ ಸಂಪೂರ್ಣವಾಗಿ ಬೆಂಬಲ ಕೊಡೋಕ್ಕಿತ್ತು. ಇದು ರಾಜಕಾರಣ ತಗೊಳಕ್ಕಿತ್ತು. ಈಗ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಯಾರು ಅದನ್ನೊಂದು ಸ್ವಲ್ಪ ಅವಲೋಕನ ಮಾಡಿರಿ. ಅವರು ಯಾರನ್ನು ಇಷ್ಟು ದಿನ ಟಾರ್ಗೆಟ್ ಮಾಡಿ ಯಾರನ್ನು ಬೈತಿದ್ರು? ಯಾರು? ಕಣ್ಣೇರಿ ಶ್ರೀಗಳು. ಇಷ್ಟು ಜನ ಬೈಯೋದ್ರ ಜೊತೆಗೆ ಇವತ್ತು ಅವ್ರ ವಿರುದ್ಧನೇ ಬಂದು ಇಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಕತ್ಯಾರಂತ ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಕಾಣುತ್ತೆ ಮತ್ತು ಕೇಳುತ್ತೆ. ದಯವಿಟ್ಟು ಎಲ್ಲಿ ಮಾಡ್ಕೊತ ಹೋಗೋದ್ರಾಗ ಯಾಕೆ ಹೆಂಗಾರ ಹಿಂದೂ ಧರ್ಮದಲ್ಲಿ ಲಿಂಗಾಯತ ಬರೋದಿಲ್ಲ? ಲಿಂಗಾಯತ ಏನಾದರೂ ಬೇರ್ಪಟ್ಟಿರ್ತೇನೆ? ಎಲ್ಲರನ್ನೂ ಒಳಗೊಂಡಂಥ ಹಿಂಗೆ ಲಿಂಗಾಯತ ಧರ್ಮ ಭಾವನೆ,
ಪ್ರೀತಿ, ಅಭಿಮಾನ, ಪರಸ್ಪರ ಪ್ರೀತಿ ಇದನ್ನು ಬೆಳೆಸೋದನ್ನು ಧರ್ಮ ಹೇಳಿಕೊಟ್ಟದೇ ಹೊರತಾಗಿ ದ್ವೇಷ ಮಾಡುವಂಥದ್ದು ಹೇಳಿಕೊಟ್ಟಿಲ್ಲ ನಮ್ಮ ಧರ್ಮ. ಲಿಂಗಾಯತ ಪರಂಪರೆನೂ ಹೇಳಿಕೊಟ್ಟಿಲ್ಲ. ಸರ್ಕಾರ ಆಗಲಿ ಅಥವಾ ನ್ಯಾಯಾಂಗ ಆಗಲಿ ಆ ಜಿಲ್ಲೆಗೆ ಬರಬಾರ್ದು ಅಂತೇಳಿ ನಿರ್ಬಂಧ ಹಾಕ್ತು. ಅದರಾಗೂ ಯಾರ್ದು ಪಾತ್ರ ಇರಲಿಲ್ಲ. ಅದ್ಯಾರೋ ಕೇಸ್ ಮಾಡಿದ್ರು, ಹಿಂಗೆ ಅವಾಜ್ ಶಬ್ದಗಳನ್ನು ಬೇದಾರ ಅಂದರು. ಕೋರ್ಟ್ ತೀರ್ಮಾನ ತೊಗೊಂತೆ ಹೊರತಾಗಿ ಯಾವ ಒಬ್ಬ ರಾಜಕಾರಣಿ ತೊಗೊಂಡಿಲ್ಲ ಅದು. ಮತ್ತು ತೊಗೊಳ್ಳಿಲ್ಲ ಅಂದ್ರೂ ಕೂಡ ಪರ್ಟಿಕ್ಯುಲರ್ ಹೆಸರು ತೊಗೊಂಡು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಎಂ ಬಿ ಪಾಟೀಲ್ರು ಪ್ರತಿನಿಧಿಸುವಂಥ ಕ್ಷೇತ್ರಕ್ಕನ ಬರ್ತಾರಂತಂದ್ರೆ ಇದ್ರ ಹಿಂದಿದ್ದಂಥ ಅಜೆಂಡಾ ಉದ್ದೇಶಗಳೇನು? ಇಷ್ಟು ದಿನ ನಾವು ಸುಮ್ಮ ಕುಂತಿದ್ವಿ. ನಾವು ಯಾರು ಯಾವತ್ತೂ ಏನು ಮಾತಾಡೋಕ್ಕೆ ಹೋಗಿಲ್ಲ, ಹಂಗ್ಯಾಕಂತ ಏನೂ ಕೇಳೋಕ್ಕೆ ಹೋಗಿಲ್ಲ. ಆದರೆ ಭಕ್ತರಲ್ಲಿ ಗೊಂದಲ ಸೃಷ್ಟಿಯಾಗಕತ್ತೈತಿ. ಏನು ವೀರಶೈವನೋ, ಏನು ಲಿಂಗಾಯತನೋ, ಏನು ಬೈಯವ್ರ ಬೆನ್ನು ಹತ್ತುನೋ, ಸೌಮ್ಯ ರೀತಿ ಒಳಗಿದ್ದವ್ರನ್ನ ಬೆನ್ನು ಹತ್ತುನೋ, ಯಾರನ್ನ ಬೆನ್ನು ಹತ್ತಬೇಕಾಗೈತಿ? ಇದು ತಿಳಿಲಾರ್ದಂಗಾಗಿ ಮಠಾಧೀಶರೆಲ್ಲರೂ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ, ಏನಾದರೂ ಭಿನ್ನಾಭಿಪ್ರಾಯಗಳಿದ್ದು ಅಂತಂದ್ರೆ ಒಂದು ಕಡೆ ಕೂಡ್ರಿ. ಇಡೀ ಸಮಾಜ ನಿಮ್ಮನ್ನು ದೊಡ್ಡ ಪೂಜ್ಯ ಸ್ಥಾನದೊಳಗೆ ಇಟ್ಟದ, ಪೂಜ್ಯ ಸ್ಥಾನದೊಳಗೆ ನೋಡ್ತದೆ. ಮಠಗಳನ್ನು ಬೆಳೆಸತಕ್ಕಂಥವ್ರು ಭಕ್ತರದಾರ, ಅವ್ರ ಮುಂದೆ ನಾವು ಜಗಳ ಮಾಡೋದು ಬೇಡ. ನಾಡಿನ ಹೆಸರಾಂತ ಮಠಾಧೀಶರು ಎಲ್ಲರೂ ಒಂದು ಕಡೆ ಸೇರ್ರಿ. ಏನು ಓರೆ ಕೋರೆಗಳದಾವಲ್ಲ ಅದನ್ನು ತಿದ್ರಿ. ಏನೇನು ಸಮಸ್ಯೆಗಳದಾವಲ್ಲ ಅದನ್ನು ಪರಿಹರಿಸ್ಕೊಳ್ರಿ. ಮಾತಿನಿಂದ ಎಲ್ಲವೂ ಇತ್ಯರ್ಥ ಆಗ್ತಾವ. ನಾವೇನು ಕನ್ನೇರಿ ಶ್ರೀಗಳಿಗೆ ವಿರೋಧ, ಯಾಕೆ ವಿರೋಧ ಅಂದ್ರೆ ಆ ಶಬ್ದ ಬಳಸ್ಯಾರಲ್ಲ, ಒಂದು ವಿಷಾದಾದರೂ ವ್ಯಕ್ತಪಡಿಸ್ಬೇಕಾಗಿತ್ತ. ಅಟ್ಲೀಸ್ಟ್ ನಿಮ್ಮ ತಾಯಿ ಬೇರೆ, ನಮ್ಮ ತಾಯಿ ಬೇರೆ ಏನು? ತಾಯಿನೇ ಅಲ್ಲ. ಅಕಸ್ಮಾತ್ ಇದು ಈರ್ಷೆ ಎಲ್ಲಿಗೆ ಹೋಗ್ತಿತ್ತು ಅಂದರೆ, ಬಹುತೇಕ ಆ ಶಬ್ದ ಏನು ಬಳಸ್ಯಾರಲ್ಲ, ಆ ಕೆಲಸ ನಮ್ಮ ತಾಯಿ ಯಾವಾಗ ಮಾಡ್ಯಾಳ ತೋರಿಸ್ಕೊಡು ಬರ್ರಿ ನೋಡೋಣ ಅಂತಂತ ಹೇಳಿ ಕನ್ನೇರಿ ಮಠಕ್ಕನ್ನು ಒಂದು 300-400 ಜನ ಮಠಾಧೀಶರು ಹೋಗಿದ್ರ ಪರಿಸ್ಥಿತಿ ಏನಾಗ್ತಿತ್ತು. ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ಯಾರಲ್ಲ, ಏನೋ ತೊಗೊಂಡು ಬಿಡ್ರಿ ಅಂತೇಳಿ, ಅದನ್ನು ಬಡ್ದ ಬಿಡ್ರಿ ಅಂತ ಮಠಾಧೀಶರು ಹಠ ಹಿಡ್ಕೊಂಡು ಈ ಕಡೆ ಅವ್ರು ಕುಂತಿದ್ರ ಪರಿಸ್ಥಿತಿಯಲ್ಲಿ ಹೋಗಿತ್ತು. ಈಗ ಅಲ್ಲಿ ಬಬಲೇಶ್ವರದಾಗ ಸಮಾವೇಶ ಮಾಡೋ ಹರ್ಕತ್ತೇನಿತ್ತು? ಮಠಾಧೀಶರೇ ಯಾರೋ 200-300 ಜನ ಬರ್ತಾರೆ. ಯಾರು ಬರಾಕತ್ತಾರೆ? ಮಠಾಧೀಶರು. ಯಾರು ಇಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಬರ್ತಾರ್ರಿ? ಯಾರೋ ಒಬ್ರು ಬೇದರು, ಅವ್ರನ್ನ ವೈಭವೀಕರಿಸೋ ಸಲುವಾಗಿ ನಮ್ಮ ಜಿಲ್ಲೆ ಒಳಗೆ ಮಠಾಧೀಶರು ಒಕ್ಕೂಟ ಅಂತದೆ. ಯಾರೂ ಬರಲ್ಲ. ಬರ್ಬೋದು, 1-2-3 ಜನ ಬರ್ಬೋದು. ಅದರಲ್ಲಿ ಸಾಧುಗಳು, ಸಾಧುಗಳು ಬರ್ಬೋದು. ಬರಲಿ, ಅವರೊಂದು ಪರಂಪರೆ ಐತಿ, ಅವರು ಬರ್ಬೋದು. ಬರಲಿ, ಅವರೆಲ್ಲ ಮಾಡಕತ್ತಾರ. ನಮ್ಮ ಜಿಲ್ಲೆಯಿಂದ ಯಾರದಾರ? ಇವರು ಕನ್ನೇರಪ್ಪವ್ರು ಹಿಂದೆ ಸ್ವಲ್ಪ ವರ್ಷದ ಹಿಂದೆ ಶಿವಯೋಗ ಮಂದಿರ ಸಂಸ್ಥೆಗೆ ಬೇದರು. ಜಂಗಮರ್ನಲ್ಲಿ ಇಡ್ತಾರಂತ ಬೇದರು. ಜಂಗಮರು ಯಾಕಷ್ಟು ಅವಾಗ ವಿರುದ್ಧ, ಈಗ ಮತ್ತೆಲ್ಲ ಪಂಚಪೀಠನೂ ಬೇಕು, ಜಂಗಮರು ಅವ್ರನ್ನೆಲ್ಲ ತೊಗೊಂಡು ಈಗ ಚಲೋ ಅನ್ನಕತ್ತಾರ. ಹೊತ್ತು ಬಂದಂಗೆ ಹೋಗ್ಬೇಡ್ರಿ. ನೀವು ಒಳ್ಳೆ ಕೆಲಸ ಮಾಡಿರಿ, ನಿಮ್ಮದು ರೈತರಿಗೆ ಕೊಡಬೇಕಾದದ್ದನ್ನು ಎಲ್ಲವೂ ಕೊಟ್ಟಿರಿ, ಮಾಹಿತಿ ಕೊಟ್ಟಿರಿ, ಮಠವನ್ನು ಬೆಳೆಸಿರಿ, ಮಠದಾಗ ಗುರುಕುಲ ಅಂತ ಮಾಡಿರಿ. ಆಯಿತು, ಆ ಗುರುಕುಲದೊಳಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹಿಂಗೆ ಬೈರಿ ಅಂತ ಹೇಳ್ಕೊಡ್ತಾರೆ. ಇವತ್ತು ಯಾರೂ ಅಲ್ಲಿ ಮಠಾಧೀಶರು ನಮ್ಮ ಜಿಲ್ಲೆಯಿಂದ, ಬಹುತೇಕ ಮಠಾಧೀಶರು ಹೊರಗಡೆ ಜಿಲ್ಲೆಯಿಂದ ಯಾರೂ ಬರ್ತಾಯಿಲ್ಲ. ಸಿದ್ದೇಶ್ವರಪ್ಪವ್ರು ಇದನ್ನೇ ಹೇಳಿಕೊಟ್ರೆ ನಿಮಗೆ. ನಾವೇನು ಸಿದ್ದೇಶ್ವರ ಆಶ್ರಮದ ಜ್ಞಾನ ಯೋಗಾಶ್ರಮದ ಒಳಗೆ ನಾವು ಭಾಗಿಯಾಗಿಲ್ಲ. ಜಂಗಮರನ್ನೇ ಪರ್ಟಿಕ್ಯುಲರ್ ಆಗಿ ಬೈದ್ರಿ. ಅದನ್ನು ನಾವು ಅವಾಗ ಏನೂ ಕೇಳೇ ಇಲ್ಲ. ಏನಪ್ಪ ಶಿವಯೋಗ ಮಂದಿರ ಏನು ತೊಂದರೆ ಮಾಡಿತ್ತು, ಯಾಕೆ ಅಷ್ಟೊಂದು ಶಿವಯೋಗ ಮಂದಿರ ಸಂಸ್ಥೆ ಮೇಲೆ ಅಷ್ಟೊಂದು ದ್ವೇಷ? ಆ ಶಿವಯೋಗ ಮಂದಿರ ಸ್ಥಾಪನೆ ಆಗೋ ಕಾಲಕ್ಕೆ ಮರಿದೇವರು 7 ಜನ ಮರಿದೇವರು, ಅದರೊಳಗೆ ಲಿಂಗಾಯತರು ಇದ್ದರು. ನವಲಗುಂದದ ಬಸವಲಿಂಗ ಸ್ವಾಮಿಗಳು ಅವರು ಲಿಂಗಾಯತರು. ಜಂಗಮರನ್ನ ಮಾಡಿಲ್ಲ. ಓಕೆ, ಸನಾತನ ಧರ್ಮ ಅಂತ ಹೇಳ್ತಿರಲ್ಲ, ಇವತ್ತು ನಮ್ಮ ಹಳ್ಳಿ ವಾತಾವರಣದಾಗ ಜಂಗಮರನ್ನ ಬಿಟ್ಟು ಯಾರು ಏನಾರ ಮಾಡ್ತಾರ? ಒಂದು ಸತ್ರು ಅಂದ್ರೆ ಅವ ಮನೆಗೆ ಅಡ್ಡಾಡಿ ಹೇಳ್ಬೇಕು.
ಶ್ರಾವಣ ಮಾಸದಾಗ ಮನೆ ಮನೆ ಅಡ್ಡಾಡಿ ಪಟ್ಟಿನ ಮಾಡ್ಬೇಕವ. ಇದು ಶ್ರಾವಣ ಮಾಸದಾಗ ಅಡ್ಡಾಡಿ ಪತ್ರಿನ ಹಾಕ್ಬೇಕು. ಅವು ಕಾಳನೊಳಗೆ ಅಲ್ಪ ಸ್ವಲ್ಪ ಕಣದಾಗ ಹೋದ್ಮೇಲೆ ದಾನ ಧರ್ಮ ಮಾಡಿ ಇದು ಹಿಂದಿನಿಂದ ಬಂದಂಥದ್ದು. ಜಂಗಮರನ್ನ ಬಿಟ್ಟು ಯಾರ ಮಾಡೋರು ಅದಾರ, ಮಾಡಲಿ, ತೊಂದರೆ ಇಲ್ಲ. ಆದ್ರೆ ಜನ ಒಪ್ಕೋತಾರ, ಭಕ್ತರು ಒಪ್ಕೋತಾರ? ಒಪ್ಕೊಳ್ಳಲ್ಲ. ಅದು ಶಿವ ಮಂದಿರದ ಬಗ್ಗೆ ಬೈಯೋದು, ಜಂಗಮರ ಬಗ್ಗೆ ಬೈಯೋದು, ಮತ್ತು ಹಿಂದೂ ಧರ್ಮ ಸಮಾವೇಶ ಮಾಡೋದು. ನಡ್ರಿ ಎಲ್ಲರೂ ಸೇರಿ ಕುಡುಕರನ್ನ ಕುಡಿಯೋದನ್ನು ಕ್ಯಾನ್ಸಲ್ ಮಾಡಿಸೋನು, ಬಿಡಿಸೋನು, ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋನು, ಸರಾಯಿ ಬಂದ್ ಮಾಡಿರಿ. ನಾನು ಎಷ್ಟು ಮಂದಿ ಸಂಸಾರ ಹಾಳಾಗ್ಯಾವ, ಎಷ್ಟು ಮಂದಿ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದು ಬಿಡೋದು, ಒಳ್ಳೆ ಮೇಳೆ ಇದು ತೊಗೊಳ್ಳೋದು, ಇದನ್ನ ತೊಗೊಳ್ಳೋದು, ಇದನ್ನ ರುಬ್ಬೋದು ಅಂದ್ರೆ ಏನು ತೆಗೆದು. ನಿಜವಾಗ್ಲೂ ಭಕ್ತರಿಗೆ ನಾವು ಮುಖ ತೋರ್ಸೋಕ್ಕಾಗವಲ್ತು ಮಠಾಧೀಶರು. ಅದಕ್ಕೆ ಇವೆಲ್ಲ ನಮಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಅದರ ಸಲುವಾಗಿ ನಾವು ಆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ. ಬಹುತೇಕ ಮಠಾಧೀಶರು, ಒಳ್ಳೆ ಮಠಾಧೀಶರು ಯಾರೂ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ, ಹೋಗಬಾರ್ದು ಕೂಡ. ಇದು ನಮ್ಮ ನಿಲುವು. ಇನ್ನು